full experience, but it can also come with its own set of challenges. This skill aims to bear some of this situation and demonstrate how support and knowledge can help both mother and baby thrive. We'll touch on some common challenges and how to overcome them. Let's see some real life situations involved in this skill. Here we have a family, in that husband, wife, and mother-in-law, and 5 days old newborn baby. How it will go, we'll see the scenario. ಅಯ್ಯೋ ಈ ಪಾಪುಗೆ ಅಂತ ಇದೆ ಏನು ಮಾಡೋದು ಎತ್ತಿಗೆ ಪಾಪು ನೋಡ್ಕೊಳ್ಳೋಕೆ ಕರ್ಕೊಂಡು ಮೇಕಪ್ ಮಾಡ್ತಿದ್ದಾರೆ ಅಳ್ಬೇಡ ಅಳ್ಬೇಡ ನಮ್ಮ ಯಜಮಾನ್ರು ಬೇರೆ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡಿದ್ದಾರೆ ಯಾಕಂದರೆ ಡೆಲಿವರಿ ಆಗಿದೆ ಅಂತ ಅಂದರೆ ಅವ್ರೇನೋ ರೀಲ್ಸ್ ಮಾಡ್ತಿದ್ದಾರಂತೆ ನೋಡಿ ಎಷ್ಟು ಕಷ್ಟ ಮನೆ ನೋಡೋದ ಕೆಲಸ ಮಾಡೋದ ಪಾಪುನ ನೋಡ್ಕೊಳ್ಳೋದ ತುಂಬ ಬೇಜಾರಾಗ್ತೈತೆ ಏನು ಮಾಡೋದು ಪಾಪು ಇಷ್ಟು ಆಗ್ತೈತೆ ನೀವು ಏನಾದರೂ ಬಂದು ಹೆಲ್ಪ್ ಮಾಡಿರಿ ನೀವು ಏನು ಮಾಡ್ತಿದ್ದೀರಾ ದೀಪ ಯಾಕೆ ಸುಮ್ಮನೆ ಟೆನ್ಷನ್ ತಗೋತೀಯ ಚಿಲ್ ಮಾಡು ಹೆಂಗೆ ಚಿಲ್ ಮಾಡೋದು ಪಾಪ ಇಷ್ಟು ಜೋರಾಗಿ ಹೇಳ್ತಾವ ಹೆಂಗೆ ಚಿಲ್ ಮಾಡೋದು ಓಕೆ ಬನ್ನಿ ಒಂದು ರೀಲ್ಸ್ ಮಾಡೋಣ ಬನ್ನಿ ಪಾಪ ಅಳ್ತಾ ಇದ್ದಾಗ ನೀವು ರೀಲ್ಸ್ ಮಾಡಬೇಕಾ ಏನೋ ನೋಡ್ರೆ ಅಯ್ಯೋ ಯಾಕೆ ಇವಳು ಸುಮ್ಮನೆ ನನ್ನ ತಲೆ ತೆಂದನೇ ಇದ್ದಾಳೆ ಸುಮ್ಮನೆ ಟೆನ್ಷನ್ ಮಾಡ್ಕೊತಾಳೆ ಓಕೆ ವೇಟ್ ಮಾಡು 10 ನಿಮಿಷದಲ್ಲಿ ನಾನು ಪೌಡರ್ ಮಿಲ್ಕ್ ಏನಾದ್ರು ಆರ್ಡರ್ ಮಾಡ್ತೀನಿ ಡಾಕ್ಟರ್ ಹೇಳಿದ್ದಾರೆ ಪಾಪಿಗೆ ಎಲ್ಲ ಕೊಡಬಾರ್ದು ತಾಯಲ್ಲೇ ಕೊಡ್ಬೇಕಂದ್ರೆ ಅಯ್ಯೋ ಇವಳು ಸುಮ್ಮನೆ ತಲೆ ತಿಂತಾನೆ ಇದ್ದಾಳೆ ಓಕೆ ಅಟ್ಲೀಸ್ಟ್ ನೋಡ್ತೀನಿ ಏನಾದ್ರು ಗೂಗಲಲ್ಲಿ ಏನಾದ್ರು ಕೌನ್ಸರ್ ಸಿಗ್ತಾರಾ ಇಲ್ಲ ಅಂತ ಕ್ರೀಮ್ ಕ್ರೀಮ್ ಹಲೋ ಇದು ವೆಕೇಶನ್ ಕೌನ್ಸರಾ ಹಾಂ ನಮ್ಮ ಮನೆಯಲ್ಲಿ ಡೇ ಬೈ ನೈಟ್ ನಮ್ಮ ಬಯೋಟಿ ಅಳ್ತಾನೇ ಇದೆ ಸ್ವಲ್ಪ ಬಂದು ಸ್ವಲ್ಪ ನೋಡ್ತೀರಾ ಏನಂತ ಓಕೆ ಲೊಕೇಶನ್ ಶೇರ್ ಮಾಡ್ತೀನಿ ಬನ್ನಿ ಅಮ್ಮ ಸ್ವಲ್ಪ ಬಡ್ಡಿ ಅಡ್ಜಸ್ಟ್ ಮಾಡೋಣ ಬಂದ್ಬಿಟ್ಟು ಕನ್ಸಲ್ಟೇಷನ್ ಬೇಕು ಅಂತ
ತಿನ್ಬಾರ್ದು ಇದು ತಿನ್ಬಾರ್ದು ಅಂತ ಅವ್ರ ಮಾತೆಲ್ಲ ಇಲ್ಲಮ್ಮ 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 3 ತಿಂಗಳು ನಾವು ಏನು ಕೊಡಲ್ಲಮ್ಮ. ಅದು ಆಗಿರ್ತದಲ್ಲ ಇವಾಗ ಕೊಡಬೇಕು. ಅದಕ್ಕೆ ಹೇಳ್ತಾ ಇರೋದು ಆ ಗಂಡು ಚೆನ್ನಾಗಿರ್ಬೇಕು, ನಾನೇ ಚೆನ್ನಾಗಿರ್ಬೇಕು. ಅದು ಆಗಿಲ್ಲ ಅದಕ್ಕೆ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಹೇಳ್ಬೇಕು ಈ ಥರ ಇವಾಗ ಅವರು ಹೈಡ್ರೇಷನ್ ಇಂಪಾರ್ಟೆಂಟ್ 3 to 4 ಲೀಟರ್ಸ್ ನೀರು ಹಾಕೊಂಡು ಹೋಗಬೇಕು. ಮತ್ತೆ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತೆಲ್ಲ ಏನಿಲ್ಲ, ಎಲ್ಲನೂ ತಿನ್ಬೋದು ಆಯ್ತಾ. ಎಲ್ಲ ಪಾಪಗೆ ಏನು ಆಗಲ್ಲ. ಇವಾಗ ಜವಾಬ್ದಾರಿ ನಾನೇ ತಗೊಂಡಿದ್ದೀನಿ. ಓಕೆನಾ? ಇವಾಗ ನೀವು ಪೌಡರ್ ಹಾಕ್ಕೊಂಡ್ರೆ ಮಗುಗೆ ಲೂಸ್ ಮೋಷನ್ ಆಗುತ್ತೆ, ಪಾಪು ವೇಟ್ ಏನಾಗಲ್ಲ. ಸಮ್ಟೈಮ್ಸ್ ಹಾಸ್ಪಿಟಲ್ ಐಸಿಯು ಎಲ್ಲ ಮತ್ತೆ ಅಡ್ಮಿಟ್ ಮಾಡಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು ನೀವು ತಾಯಿ ಆಗಲೇ ಕೊಡಬೇಕು. ನೀವು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು, ಅವ್ರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ. ನೀವು ಸುಮ್ಮನೆ ಅಲ್ಲಿ ರೀಲ್ಸ್ ಮಾಡೋದು ದುಡ್ಡು ನೋಡೋದು ಅಂತ ಇದ್ರೆ ಅವ್ರು ಹೆಲ್ಪ್ ಮಾಡ್ಕೊಂತಾರೆ. ಅದಕ್ಕೆ ನೀವು ಕೆಲಸದಲ್ಲೆಲ್ಲ ಅವ್ರಿಗೆ ಹೆಲ್ಪ್ ಮಾಡಬೇಕು. ನೀವು ಬರೀ ಸಪೋರ್ಟ್ ಅಲ್ಲೇ ಗೂಗಲಲ್ಲಿ ಸರ್ಚ್ ಮಾಡಿ ಎಲ್ಲರೂ ಕನ್ಸಲ್ಟೇಷನ್ ಮಾಡಬಾರ್ದು. ಪಾಪು ಅಳ್ತಾ ಇದ್ರೆ ಪಾಪು ಎತ್ಕೊಂಡು ಕನ್ಸಲ್ಟ್ ಮಾಡಬೇಕು. ಅವ್ರು ಅಟ್ಲೀಸ್ಟ್ ರೆಸ್ಟ್ ಮಾಡ್ತಾರೆ, ಅವ್ರಿಗೆ ರೆಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಏನಂದರೆ ಪಾಪು ಏನಾದರೂ ನೀವು ಡೈಪರ್ ಚೆಕ್ ಮಾಡಬೇಕಂದ್ರೆ ನೀವು ಚೇಂಜ್ ಮಾಡ್ಬೋದು. ಅವ್ರು ಹಾಲು ಕುಡಿಸ್ಕೊಂಡ್ರೆ ನೀವು ವರ್ಕ್ ಮಾಡ್ಬೋದು. ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತಾಯಿಗೆ ತುಂಬ ಎಂಕರೇಜ್ ಮಾಡಬೇಕು ನೀವು ಬ್ರೆಸ್ಟ್ ಫೀಡ್ ಮಾಡೋಕ್ಕೆ. ಓಕೆನಾ? ಹೌದಾ, ನನಗೆ ಗೊತ್ತಿರಲ್ಲ. ಈಗ nowadays I am the super dad for my baby. I will take care of my baby. Support at home is the first building block. Now, mother back to workplace. We'll see how the scene goes on. ನಾನು ಮನೆ ಕೆಲಸನೂ ನೋಡಬೇಕು, ಆಫೀಸ್ ಕೆಲಸನೂ ನೋಡಬೇಕು. ತುಂಬ ಸ್ಟ್ರೆಸ್ ಆಗ್ತೈತೆ. ಐ ಥಿಂಕ್ ನಾನು ಈಗ ರೆಸಿಗ್ನೇಷನ್ ಕೊಡೋದು ಬೆಟರ್ ಅಂತ ಅನಿಸ್ತಾ ಇದೆ. ನೋಡೋಣ ಹೇಗೆ ಅಂತ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ತೀನಿ. ಸರ್, ನನಗೆ ತುಂಬ ಸ್ಟ್ರೆಸ್ ಆಗ್ತೈತೆ. ಐ ಥಿಂಕ್ ನಾನು ರೆಸಿಗ್ನೇಷನ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. I think I have to take care of the baby also. At home I have too much stress, sir. I think I have to give a resignation. No. You don't think like that. But if your feeding room is there, we are giving enough hours to feed your baby. You can feed him. If you want, you can take your leave extent also. Okay, we will give the extension of the leave also. Okay, if you are giving me a permission to take extend my leave, I will just discuss with my husband and I will come back and let you know, sir. Please, but don't give a resignation letter, ma, please. Okay? Okay, sir. I will come back and let you know, sir. Workplace must be part of sustainable support system. Husband and wife waiting in railway station with newborn baby. ಬೇಬಿ ಅಂತಾನೆ ಇಲ್ಲ, ಸ್ವಲ್ಪ ಫೀಡ್ ಮಾಡು. ಇಲ್ಲಿ ಫೀಡ್ ಮಾಡಿಸೋದು ಪಬ್ಲಿಕ್ ಪ್ಲೇಸಲ್ಲಿ ಫೀಡ್ ಮಾಡಿಸೋಕ್ಕಾಗುತ್ತೆ. ಅದಕ್ಕೆ ಏನು ಮಾಡೋದು? ಸ್ವಲ್ಪ ಈ ಕಡೆ ತಿಳ್ಕೊಂಡು ಮಾಡು. ಹೌದು, ಪಾಪ ಜಾಸ್ತಿ ಗಲಾಟೆ ಮಾಡ್ತಾ ಇತ್ತು. ಅದಕ್ಕೆ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಹೌದಾ? ಸರಿ ಮೇಡಮ್, ಹಾಗಾದ್ರೆ ಅಲ್ಲಿ ಫೀಡ್ ಮಾಡಿಸ್ತೀನಿ.